ಬ್ರಹ್ಮಾಂಡವ್ಯಾಪ್ತದೇಹಾ ಭಸಯ ಹಿಮರುಚಾ ಭಾಸಮಾನಾ ಭುಜಂಗೈಃ ಕಂಠೇ ಕಾಲಾಃ ಕಪರ್ದಾ ಕಲಿತಶಶಿಕಲಾಶ್ಚಂಡಕೋದಂಡಹಸ್ತಾಃ ರಕ್ಷಾ ರುದ್ರಾಕ್ಷಭೂಷಾ ಪ್ರಣತಭಯಹರಾ ಶಾಂಭವಾ ಮೂರ್ತಿವೇದಾಃ ರುದ್ರಾ ಶ್ರೀರುದ್ರಸೂಕ್ತಪ್ರಕಟಿತವಿಭವಾನ ಪ್ರಯಚ್ಛಂತು ಸೌಖ್ಯಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಕನ್ಯಾ ರಾಶಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಶಕ್ತಿಯುತವಾಗಿರ್ತಕ್ಕಂಥ ಗ್ರಹಗಳು ನಿಮಗೆ ಯಾವತ್ತೂ ಶಕ್ತಿಯ ಫಲಗಳನ್ನೇ ಕೊಡ್ತಾರೆ. ನೋಡಿ, ಶನಿ 7ನೇ ಮನೆಯಲ್ಲಿದ್ದಾರೆ ಅಂತ ತುಂಬ ಜನ ಬಾಧೆ ಪಡ್ತಾ ಇರ್ತಾರೆ. 7ನೇ ಮನೆ ಶನಿ ಇದ್ದರೂ ಕೂಡ ಶನಿಯ ದೃಷ್ಟಿ ನಿಮ್ಮ ರಾಶಿ ಮೇಲಿದೆ ಅನ್ನೋದು ಖುಷಿ ಪಡಬೇಕಲ್ಲ ನೀವು. ಅದೇನು ಗುರುಗಳೇ, ಶನಿ ದೃಷ್ಟಿ ಬಿದ್ದರೆ ದೇವತೆಗಳೇ ಭಯ ಪಡ್ತಾರೆ? ಅಲ್ಲ, ಪ್ರತಿಯೊಬ್ಬರಿಗೂ ಹಂಗಿರಲ್ಲ. ನಿಮ್ಮ ರಾಶಿಗೆ ಅಧಿಪತಿಯಾದಂಥ ಬುಧ ಶನಿಗೆ ಮಿತ್ರ. ಶನಿ ಬುಧ ಇಬ್ಬರು ಮಿತ್ರರು. ಹಾಗಾಗಿ ನಿಮ್ಮ ರಾಶ್ಯಾಧಿಪತಿ ಬುಧನ ಒಂದು ರಾಶಿಗೆ ದೃಷ್ಟಿ ಬಿದ್ದಾಗ ಅದು ಕೆಟ್ಟ ದೃಷ್ಟಿ ಅಂತ ಹೆಂಗೆ ತಗೊಳಕ್ಕೆ ಸಾಧ್ಯ ಆಗತ್ತೆ? ಖಂಡಿತ ಇಲ್ಲ. ಯಾವತ್ತೂ ಕೂಡ ಶತ್ರುಗೆ ಬೀಳುವಂಥ ದೃಷ್ಟಿ, ಮಿತ್ರನಿಗೆ ಬೀಳುವಂಥ ದೃಷ್ಟಿ ಬೇರೆ ಇರುತ್ತೆ. ನಿಮಗೆ ಪಂಚಮಾಧಿಪತಿ ಹಾಗೂ ಷಷ್ಠಾಧಿಪತಿ ಆದಂಥ ಶನಿ ಸಪ್ತಮ ಸ್ಥಾನದಲ್ಲಿದ್ದಾರೆ. 5, 6ನೇ ಮನೆಯ ಸಂಬಂಧಪಟ್ಟಂಥ ಗ್ರಹ 7ನೇ ಮನೆಯಲ್ಲಿ ಇರ್ತಕ್ಕಂಥದ್ದು. ಶನಿ ದೃಷ್ಟಿ ನಿಮ್ಮ ಮೇಲೆ ಇರ್ತಕ್ಕಂಥದ್ದು ಹೌದು, ಕಂಟಕ ಶನಿ ಪ್ರಭಾವವೇ, ನನಗೆ ಗೊತ್ತು, ನಾನು ಹೇಳ್ತಿದ್ದೀನಿ ನಿಮಗೆ. ಆದರೂ ಆ ಪ್ರಮಾಣದ ಸಮಸ್ಯೆ ಅನ್ನುವಂಥದ್ದು ನಿಮಗೆ ಹೆಚ್ಚಿರೋದಿಲ್ಲ, ಭಾಳ ಕಡಿಮೆ. ಭಾಳ ಅಂದರೆ ಭಾಳ ಕಡಿಮೆ. ಶನಿ ಪ್ರಭಾವಕ್ಕೆ ನೀವು ಒಳಗಾಗಬಾರ್ದು, ಏನೂ ತೊಂದರೆ ಆಗಬಾರ್ದು ಅಂತಂದರೆ 1 ತಿಂಗಳು ಒಂದು ಸಲ ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಒಂದು ತೈಲಾಭಿಷೇಕ ಮಾಡಿಸಿ ದೇವರನ್ನು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಮುಗಿದೋಯ್ತು. ಹಾಗಾಗಿ ಪಂಚಮ ಪೂರ್ವ ಪುಣ್ಯ ಸ್ಥಾನನೂ ಅಥವಾ ಸಂತಾನ ಸ್ಥಾನನೂ ನಿಮಗೆ ಬಲಹೀನವಾಗಲ್ಲ. ಎರಡನೇದು, ನಿಮಗೆ ಋಣ ರೋಗ ಶತ್ರುಗಳು ಆಗಲ್ಲ. ಋಣ ಅಂದರೆ ಸಾಲ, ರೋಗ ಅಂದರೆ ಆರೋಗ್ಯ ಕೆಡೋದು, ಶತ್ರುಗಳು ಉತ್ಪತ್ತಿ ಆಗೋದು, ಇದು ಕೂಡ ಆಗಲ್ಲ. ಇದೆಲ್ಲ ಆಗುವ ಸೂಚನೆಗಳಿದ್ದರೆ, ಸ್ವಲ್ಪ ಪ್ರಮಾಣದಲ್ಲಾಗಿರೋ ಸೂಚನೆ ಇದ್ದರೆ ಖಂಡಿತ ಸಾಧ್ಯತೆಗಳು ಇರುತ್ತೆ. ಈಗೇನಿಲ್ವಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ರಾಶಿಯಾಧಿಪತಿ ಮಾತ್ರನೇ 11ನೇ ಮನೆಯಲ್ಲಿದ್ದರೂ ಕೂಡ ನಿಮಗೆ ನಷ್ಟ ಸ್ಥಾನದಲ್ಲಿ ರಿಟೇಕ್. ನಿಮ್ಮ ರಾಶಿಯಾಧಿಪತಿ ಮಾತ್ರನೇ ನಿಮಗೆ 11ನೇ ಮನೆಯಲ್ಲಿದ್ದು ಲಾಭಸ್ಥಾನದಲ್ಲಿದ್ದರೂ ಸಹ ನಿಮಗೆ ಶತ್ರುವಿನ ಮನೆ ಆದ್ದರಿಂದ ಉಪಯೋಗಕರವಾಗಿರಲ್ಲ. ಹಾಗಾಗಿ ಈ ತಿಂಗಳು ಸ್ವಲ್ಪ ವೃತ್ತಿ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆ. ಕನ್ಯಾ ರಾಶಿಯವರಿಗೆ ಈ ತಿಂಗಳು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಕಾಣ್ತೀರಾ. ಅದು ಪಾಸಿಟಿವ್ ಆಗಿರುತ್ತೆ ಅಂತ ನಾನು ಹೇಳಲಿಕ್ಕಿಲ್ಲ. ಸಾಧ್ಯವಾದಷ್ಟು ನಿಮ್ಮ ಉದ್ಯೋಗವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡಿ, ಸ್ಟೆಬಿಲಿಟಿ ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳದೆ ಕನ್ಯಾ ರಾಶಿಯವರು ನೀವಾಯಿತು, ನಿಮ್ಮ ಉದ್ಯೋಗ ಆಯಿತು, ನಿಮ್ಮ ಉದ್ಯೋಗ ಪರಿಪೂರ್ಣ ಮುಗಿಸ್ಕೊಂಡು ತಿಂಗಳಿಗೆ ಸಂಬಳ ತೊಗೊಂಡ್ವಿ ಅನ್ನೋ ಥರ ಮಾತ್ರ ಮಾಡ್ಕೊಳ್ಳಿ. ಈ ತಿಂಗಳು ಯಾವುದು ಕೂಡ ಲೂಸ್ ಟಾಕ್ಸ್ ಆಗಲಿ, ನಿಮಗೆ ಸಂಬಳ ಕೊಡೋಂಥ ದಣಿಗಳ ಮೇಲೆ ಅಪಹಾಸ್ಯ ಮಾತಾಡೋದಾಗಲಿ ಅಥವಾ ಕೆಲಸದಲ್ಲಿ ಸೋಂಬೇರಿತನ ಆಗಲಿ ಖಂಡಿತ ಮಾಡಬೇಡಿ. ಮಾಡಿದ್ರೆ ಈವನ್ ನಿಮ್ಮ ಕೆಲಸ ಫೈರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಕೇವಲ ನೀವು ಕಂಪನಿ ಕೆಲಸ ಮಾತ್ರ ಹೇಳ್ತಿಲ್ಲ, ಯಾವುದೇ ಉದ್ಯೋಗ ಆಗ್ಬೋದು. ಉದ್ಯೋಗದಲ್ಲಿ ಕನ್ಯಾ ರಾಶಿಯವರು ಎಚ್ಚರಿಕೆ ವಹಿಸಿ. ಯಾಕೆಂದರೆ ಶನಿ ಬಲ ಇಲ್ಲ, ಇನ್ನೊಂದು ಕಡೆ ದಶಮಾಧಿಪತಿಯ ಬಲನೂ ನಿಮಗಿಲ್ಲ. ಅದು ತುಂಬ ಇಂಪಾರ್ಟೆಂಟ್. ಸರಿ, ರಾಶಿಯಾಧಿಪತಿ ಆಯಿತು, ದಶಮಾಧಿಪತಿ ಆಯಿತು, ಶನಿದಾಯಿತು, ಬುಧಂದು ಇಬ್ಬರದು ಹೇಳಾಯಿತು. ಶುಕ್ರ ನೋಡಿ, ನಿಮಗೆ ಶುಕ್ರ ಎಷ್ಟು ಚೆನ್ನಾಗಿದ್ದಾರೆ ಅಂದರೆ, ಶುಕ್ರ ದ್ವಿತೀಯಾಧಿಪತಿ, 2ನೇ ಮನೆ ಅಧಿಪತಿ ಹಾಗೂ ಭಾಗ್ಯಾಧಿಪತಿ. ಈ ಎರಡು ಸ್ಥಾನಕ್ಕೂ ಅಧಿಪತಿ ಆಗಿರತಕ್ಕಂಥ ಶುಕ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾರೆ. ಲಾಭಸ್ಥಾನದಲ್ಲಿ ಶುಕ್ರ ಇದ್ದರೆ ಎಷ್ಟು ಫಲ ಗೊತ್ತಾ? ಗ್ರಂಥ ಎಷ್ಟು ಚೆನ್ನಾಗಿ ಹೇಳುತ್ತೆ. ಲಾಭಸ್ಥಾನದ ಫಲಗಳು, ಶುಕ್ರ 11ನೇ ಮನೆಯಲ್ಲಿದ್ದಾಗ ಸ್ತ್ರೀ ಮೂಲದಿಂದ ಸಂಪತ್ತು ವೃದ್ಧಿಯಾಗುತ್ತೆ ಪುರುಷರಿಗೆ, ಪುರುಷರ ಮೂಲದಿಂದ ಸಂಪತ್ತು ವೃದ್ಧಿಯಾಗುತ್ತೆ ಸ್ತ್ರೀಯರಿಗೆ. ಪರಸ್ಪರ ಇಬ್ಬರಿಗೂ ಕೂಡ ಅದು ಬದಲಾವಣೆ ಆಗುತ್ತೆ. ಭೋಗ ಸಾಮಗ್ರಿಗಳ ಮೇಲೆ ಹೆಚ್ಚಿನ ಆಸಕ್ತಿ. ಭೋಗ ಸಾಮಗ್ರಿಗಳಂದರೆ ನೀವು ಯೋಚನೆ ಮಾಡೋ ಥರ ಕೆಟ್ಟದ್ದಲ್ಲ. ಭೋಗ ಸಾಮಗ್ರಿಗಳಂದರೆ ಒಳ್ಳೆ ಹಾಸಿಗೆ ತೊಗೊಳ್ಳೋದು, ಒಳ್ಳೆ ಮೆತ್ತಗಿರೋಂಥ ತಲೆದಿಂಬು ಹಾಸಿಗೆನ ತೊಗೊಳ್ಳೋದು, ಒಳ್ಳೆ ಮಂಚದ ಮೇಲೆ ಮಲ್ಕೊಳ್ಳೋದು, ಸುಖ ನಿದ್ರೆ ಮಾಡೋದು, ಒಳ್ಳೆ ಲಕ್ಸುರಿ ಸೋಫಾ ಮೇಲೆ ಕೂತ್ಕೊಳ್ಳೋ ರೀತಿಯಾಗಿ ನಿಮಗೆ ಸೋಫಾ ತಂದಿಟ್ಕೊಳ್ಳೋದು, ಸಣ್ಣ ಪುಟ್ಟ ಕಾರ್ ಇರುತ್ತೆ, ಒಂದು ಚೆನ್ನಾಗಿರೋ ಕಾರಲ್ಲಿ ಕುತ್ಕೊಂಡು ಹೋಗುವಂಥ ಭೋಗ, ಇದನ್ನೆಲ್ಲ ಭೋಗ ಅಂತ ಹೇಳ್ತೀವಿ.
ಸನ್ಮಿತ್ರರು ಹೊಂದುವುದಿಲ್ಲ, ಅಂದರೆ ಮಿತ್ರರು ತುಂಬ ಚೆನ್ನಾಗಿರ್ತಾರೆ. 11ನೇ ಮನೆ ಶುಕ್ರ ಇದ್ದಾಗ ಆಮೇಲೆ ಸಂಗೀತ, ಸಾಹಿತ್ಯ, ಕಲೆ, ನಾಟ್ಯ, ನೃತ್ಯ, ನಟನೆ, ಕೌಶಲ್ಯ ಮತ್ತು ಬರವಣಿಗೆ, ಆರ್ಟ್ ರಿಲೇಟೆಡ್ಡು ಇದೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಜಲದಿಂದ ಕ್ಷೀರದಿಂದ ಅಂದರೆ ನೀರು ಮತ್ತು ಹಾಲಿನಿಂದ ಆ ವ್ಯಾಪಾರಿಗಳು ತುಂಬ ಒಳ್ಳೆಯ ಫಲಗಳನ್ನು ಪಡಿತೀರಾ. ಹೂವು, ಹಣ್ಣು, ತರಕಾರಿಯಿಂದ ಕೂಡ ಹಣವನ್ನು ಹೆಚ್ಚು ಗಳಿಸ್ತೀರಾ. ಧನಾಢ್ಯ ಮಿತಾಂಗ ನಾರತಂ ಅನೇಕ ಸೌಖ್ಯಂ ಭವೇತ್, ಅಂದರೆ ಹಣದಿಂದ ಅನೇಕ ಸೌಖ್ಯ ಸುಖಗಳನ್ನು ಅನುಭವಿಸ್ತಕ್ಕಂಥ ಮಾಸ ಕನ್ಯಾ ರಾಶಿಯವರಿಗಾಗುತ್ತೆ. ಹಾಗಾಗಿ ವ್ಯಾಪಾರ ವಹಿವಾಟುಗಳಲ್ಲಿ ಯಾವುದೇ ಸಮಸ್ಯೆಗಳು ಕಾಣ್ತಾ ಇಲ್ಲ. ಶುಕ್ರ ನಿಮಗೆ ಲಾಭವನ್ನು ಕೊಡ್ತಾನೆ. ಭಾಗ್ಯಾಧಿಪತಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು ಒಳ್ಳೆಯದು. ಧನಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಭಾಳ ಒಳ್ಳೆಯದು. ಶುಕ್ರನಿಂದ ಯಾವುದೇ ಕೆಟ್ಟದ್ದು ಅಥವಾ ಕೆಡುಕು ನಿಮಗೆ ಇಲ್ಲ. ಇನ್ನು ಗುರುಸ್ಥಾನ, ಗುರು ನಿಮಗೆ ದಶಮದಲ್ಲಿದ್ದಾರೆ, 10ನೇ ಮನೆಯಲ್ಲಿದ್ದಾರೆ. ಅವರೇನು ಸುಖಾಧಿಪತಿ ಹಾಗೂ ವಿವಾಹ ಸ್ಥಾನಾಧಿಪತಿ, ಪಾರ್ಟ್ನರ್ಶಿಪ್ ಅಂತೀವಿ, ಲೈಫ್ ಪಾರ್ಟ್ನರ್ ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್. ನೀವು ಶುಕ್ರ ನೋಡಿ ನಿಮಗೆ 10ನೇ ಮನೆಯಲ್ಲಿ, 11ನೇ ಮನೆಯಲ್ಲಿ ಶುಕ್ರ ಇದ್ದಾರೆ, 10ನೇ ಮನೆಯಲ್ಲಿ ಗುರು ಇದ್ದಾರೆ. ಗುರು ಏನು ಹೇಳುತ್ತೆ? ಪ್ರವ್ರಜ್ಯಾಗಮ ಕರ್ಮ ಜೀವನ ಯಶೋ ವಿಜ್ಞಾನ ವಿದ್ಯಾ ಕ್ರಮಾತ್. ಗುರು 10ನೇ ಮನೆಯಲ್ಲಿದ್ದರೆ ತುಂಬ ದೀರ್ಘ ಫಲಗಳನ್ನು ಕೊಡ್ತಾನೆ. ಏನೇನು ಅಂತಂದರೆ 1-2 ಹೇಳ್ತೀನಿ ನೋಡಿ. ಗುರು ದಶಮದಲ್ಲಿದ್ದಾಗ ಗೋಚಾರದಲ್ಲಿ ಧಾರ್ಮಿಕನಾಗಿರುತ್ತಾರೆ. ತರ್ಕಶಾಸ್ತ್ರ, ನ್ಯಾಯಶಾಸ್ತ್ರ, ವಕೀಲ ವೃತ್ತಿ, ವೇದಾಂತ, ವ್ಯಾಕರಣ ಶಾಸ್ತ್ರಗಳಲ್ಲಿ ಪ್ರೌಢಿಮೆ ಇರುತ್ತೆ. ಗುರು ಪ್ರಬಲನಾದಾಗ ಶಾಸ್ತ್ರಗಳಲ್ಲಿ ಪ್ರವರ್ತಕರು, ವ್ಯಾಖ್ಯಾನಕಾರರು ಆಗಬಹುದು. ಪೌರೋಹಿತ್ಯ, ದೇವಸ್ಥಾನದ ಅರ್ಚಕ ವೃತ್ತಿ ಮೊದಲಾದ ಧಾರ್ಮಿಕ ವೃತ್ತಿಯಿಂದ ಜೀವನ ಸಾಗುತ್ತದೆ. ಜೀವಾಂಶೆ ದ್ವಿಜ ವಿಬುಧಾಧಿಕಾರಾದಿ ಧರ್ಮೈಹಿ ಎನ್ನುವಂತೆ ದೇವವೃತ್ತಿ, ಬಂಗಾರ ವೃತ್ತಿ, ಆಮೇಲೆ ಉಪ್ಪಿನ ತಯಾರು ಮಾಡುವಂಥವ್ರು, ಉಪ್ಪನ್ನು ಮಾರುವಂಥವರು, ಮತ್ತು ಪ್ರಾಣಿಗಳನ್ನು ಮಾರಾಟ ಮಾಡಿ ಅಥವಾ ಪ್ರಾಣಿಗಳನ್ನು ಚಿಕಿತ್ಸೆ ಕೊಟ್ಟು ಜೀವನ ಮಾಡುವಂಥವ್ರಿಗೆ ವೃತ್ತಿ, ಯಜ್ಞ, ದಾನ, ತೀರ್ಥಯಾತ್ರೆ, ಗುರು ಸೇವೆ ಮಾಡುವಂಥವರಿಗೆ ಗುರು ಬಹಳ ಅದ್ಭುತವಾದಂಥ ಫಲ ಸಿಗುತ್ತೆ. ಅಧಿಕ ಜನಾನುರಾಗ ಕೀರ್ತಿಗಳಾಗ್ತೀರಾ. ಬಾಹ್ಯಾಕಾಶ, ಆಕಾಶಯಾನಕ್ಕೆ ಸಂಬಂಧಪಟ್ಟಂಥ ಉದ್ಯೋಗದಲ್ಲಿ ಅಭಿವೃದ್ಧಿ, ರೇಷ್ಮೆ ಉದ್ಯಮದಲ್ಲಿ ಅಭಿವೃದ್ಧಿ, ಧಾನ್ಯಗಳನ್ನು ಹೆಚ್ಚು ಅಭಿವೃದ್ಧಿ ಮಾಡ್ಕೋತೀರಾ, ಅದರ ಒಂದು ವ್ಯಾಪಾರ ತುಂಬ ಚೆನ್ನಾಗಿರುತ್ತೆ. ಮತ್ತು ಭಾಷೆಯಲ್ಲಿ ಅಂದರೆ ನಾನಾ ವಿಧ ಲ್ಯಾಂಗ್ವೇಜಸ್ ಕಲಿಯುವಂಥದ್ದು, ಕೇವಲ 1-2 ಭಾಷೆ ಸೀಮಿತ ಅಲ್ಲ, ಬೇರೆ ಬೇರೆ ಭಾಷೆಗಳ ಕಲಿಯೋಕ್ಕೆ ಪ್ರಯತ್ನ ಪಡುವಂಥದ್ದು. ಮತ್ತು ವ್ಯಾಕರಣ ತುಂಬ ಶುದ್ಧಿ ಇರುತ್ತೆ. ದೇವಸ್ಥಾನ, ಧರ್ಮ ಛತ್ರಾದಿಗಳನ್ನು ನಿರ್ಮಿಸುವಷ್ಟು ಶಕ್ತಿ ಭಗವಂತ ಪ್ರಬಲ ರೀತಿಯಾಗಿ ನಿಮಗೆ ಕೊಡ್ತಾನೆ. ಒಳ್ಳೆಯ ಪುರಾಣ ವಚಕರಾಗಿ, ಪ್ರವಚನಕಾರರಾಗಿ ನೀವು ತುಂಬ ಒಳ್ಳೆಯ ಪ್ರಸಿದ್ಧರಾಗುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆ ಅನ್ನುವಂಥದ್ದು ಮಾಡ್ತೀರಾ. ಜೊತೆಗೆ ನಿಮಗೆ ಸಹಾಯಗಳನ್ನು ಹೆಚ್ಚು ಕೊಡ್ತಾರೆ. ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನುವಂಥ ರೀತಿಯಾಗಿ ಪರೋಪಕಾರ ಮಾಡೋದ್ರಲ್ಲಿ ನೀವು ಸದಾಕಾಲ ಮುಂದಿರ್ತೀರ. ನಾನಾ ವಿಧ ಯೋಚನೆಗಳನ್ನು ದೂರ ಮಾಡಿಕೊಂಡು ಈ ತಿಂಗಳು ತುಂಬ ಜಿಪುಣತನವನ್ನು ಮಾಡ್ತೀರಾ. ಒಳ್ಳೆಯದು. ಆಪ್ತ ಕಾರ್ಯದರ್ಶಿಗಳಿಗೆ ಯೋಚನೆಯನ್ನು ರೂಪಿಸುವಂತಹ ಒಂದು ಪದ್ಧತಿಗಳ ನಿಮ್ಮ ಮೇಲೆ ಉತ್ಪತ್ತಿಯಾಗುತ್ತೆ. ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮಂತ್ರಾಲಯಗಳಲ್ಲಿ ಹೆಚ್ಚಿನ ಅಧಿಕಾರದ ಬಲ ಅನ್ನುವಂಥದ್ದು ಗುರು ನಿಮಗೆ ವಿಶೇಷವಾಗಿ ಕೊಡ್ತಾರೆ. ನೋಡಿ, ಓವರಾಲ್ ಸುಖಾಭಿವೃದ್ಧಿ ಆಗುತ್ತೆ. ವಿವಾಹ ಕರ್ಮಕ್ಕೆ ನೋಡಿ, ಗುರುಬಲ ಇಲ್ಲ ಅಂತ ನೀವು ಬಾಧೆ ಪಡೋ ಅವಶ್ಯಕತೆ ಇಲ್ಲ. ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ಇರಲಿ. ರೈತರಿಗೆ ತುಂಬ ಚೆನ್ನಾಗಿರುತ್ತೆ. ವಾಹನ ಖರೀದಿದಾರರಿಗೆ ವಾಹನ ಯೋಗ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಪ್ರೊಫೆಷನಲ್ ಆಗಿ ಡಾಕ್ಟರ್ಸ್ ಆಗಿದ್ದರೆ, ಹಾಸ್ಪಿಟಲ್ಸ್ ಇತ್ಯಾದಿಗಳಿದ್ರೆ ತುಂಬ ಚೆನ್ನಾಗಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಏನಪ್ಪ ಅಂದರೆ ಕುಜ ನಿಮಗೆ ಚೆನ್ನಾಗಿಲ್ಲ. ನಿಮ್ಮ ರಾಶಿಯಲ್ಲೇ ಕುಜ ಇದ್ದಾರೆ, ಕುಜ ದೋಷ ಇದೆ, ತಾತ್ಕಾಲಿಕ ಕುಜ ದೋಷ ಇದೆ. ನಿಮಗೆ ತೃತೀಯಾಧಿಪತಿ ಧೈರ್ಯ ಮತ್ತು ಅಷ್ಟಮ ಅದೃಷ್ಟವನ್ನು ಕೊಡುವಂಥ ಕುಜ ಚೆನ್ನಾಗಿಲ್ಲ. ಹಾಗಾಗಿ 7ನೇ ತಾರೀಕು ಬರುವಂತಹ ಅಂಗಾರಕ ಜಯಂತಿ ದಿನ, ಅಂಗಾರಕ ಅಂದರೆ ಸುಬ್ರಹ್ಮಣ್ಯ ಅಥವಾ ಕುಜನನ್ನು ದರ್ಶನ ಮಾಡಿ ಒಂದು ಕೆಂಪು ಪುಷ್ಪಗಳಿಂದ ಸ್ವಾಮಿಗೆ ಅರ್ಚನೆ ಮಾಡಿಸಿ ಬರುವಂಥದ್ದು ಬಹಳ ಉತ್ತಮ. ಇದನ್ನು ನೀವು ಮರಿದೆ 7ನೇ ತಾರೀಕು ಅಂಗಾರಕ ಜಯಂತಿ ದಿನ ಖಂಡಿತ ಕುಜನ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ ಮಾಡಿ. ಯಾಕೆ ಅಂದರೆ ನಿಮಗೆ ಕುಜ ದೋಷದಲ್ಲಿ ಈ ತಿಂಗಳು ಪೂರ್ತಿ ಕುಜದೋಷ ಅಗ್ರೆಸಿವ್ ನೇಚರ್ ಆಗಿಬಿಡುತ್ತೆ. ಕೋಪದಲ್ಲಿ ಕೊಯ್ಕೊಂಡು ಮೂಗು ಮತ್ತೆ ವಾಪಸ್ ಬರೋದಿಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಅದೊಂದು ನೀವು ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಈ ಒಂದು ತಿಂಗಳು ಸಾಲು ವ್ರತಗಳು. 8ನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ, 9ನೇ ತಾರೀಕು ಶನಿವಾರ ರಕ್ಷಾಬಂಧನೆ, ಅಣ್ಣ ತಮ್ಮಂದರ ಪೂಜೆ ಮಾಡೋ ದಿನ, 26ನೇ ತಾರೀಕು ಮಂಗಳವಾರ
ವಿಶೇಷವಾಗಿ ಸ್ವರ್ಣಗೌರಿ ವ್ರತ, ಸ್ವರ್ಣಗೌರಿ ಪೂಜೆ ಅಂತ ಹೇಳ್ತೀವಿ. 27ನೇ ತಾರೀಕು ಬುಧವಾರ ವರಸಿದ್ಧಿ ವಿನಾಯಕ ವ್ರತ ಅಂದರೆ ಗಣಪತಿ ಹಬ್ಬ, ವರ್ಷಕ್ಕೊಮ್ಮೆ ಬರುವಂಥ ಗೌರಿ ಗಣಪತಿ ಹಬ್ಬನ ವಿಶೇಷವಾಗಿ ಆಚರಣೆ ಮಾಡಿ. ಈ ಮಧ್ಯೆ ಗುರುಬಲ ಇಲ್ಲ ಅಂದರೆ ಸ್ವಲ್ಪ ಸಂತಾನಕ್ಕೆ ವಿಳಂಬ ಆಗುತ್ತೆ. ಆದರೂ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಅತ್ಯಂತ ಶುಭ ಏನಪ್ಪ ಅಂತಂದರೆ 16ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ, ಅವತ್ತು ಗೋಕುಲಾಷ್ಟಮಿ ಅಂತ ಕರಿತೀವಿ. ಆ ದಿನ ಸ್ವಾಮಿಯನ್ನು ಆರಾಧನೆ ಮಾಡಿ, ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ. ನೋಡಿ, ನಿಮಗೆ ಇನ್ನೊಂದು ಸಂತೋಷದ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಬಂಗಾರನ ಖರೀದಿ ಮಾಡಬೇಕಂದ್ರೆ ಆಸೆ ಪಟ್ಟೇ ಪಡ್ತಾರೆ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ. ಅದರಲ್ಲೂ ಹೆಣ್ಮಕ್ಳು ತುಂಬ ಆಸೆ, ಯಾಕೆಂದರೆ ಬಂಗಾರ ಅನ್ನೋಂಥದ್ದು ಲಕ್ಷ್ಮಿ, ಹೆಣ್ಮಕ್ಳು ಅಂದರೆ ಲಕ್ಷ್ಮಿ ಸ್ವರೂಪ ಅಲ್ವೇ. ಹಾಗಾಗಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನೀವೇನಾದರೂ ಒಂದು ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ರೆ, ಒಂದು 50,000ನೋ 1 ಲಕ್ಷನೋ 2 ಲಕ್ಷನೋ ಈ ಥರ ಹಣ ಕೂಡಿಟ್ಟಿದ್ರೆ, ಅಥವಾ ಎಲ್ಲಾದರೂ ಹಣ ಇಟ್ಟಿದ್ರೆ ಅದನ್ನು ನೀವು ಸಂಗ್ರಹ ಮಾಡಿಕೊಂಡು 18ನೇ ತಾರೀಕು ಆಗಸ್ಟ್ 18ನೇ ತಾರೀಕು ಸೋಮವಾರ, ಶ್ರಾವಣ ಬಹುಳ ದಶಮಿ, ಮೃಗಶಿರ ನಕ್ಷತ್ರ, ಹರ್ಷಯೋಗ, ಅವತ್ತಿನ ದಿನ ಬಂಗಾರ ಕೊಳ್ಳೋದಕ್ಕೆ ಭಾಳ ವಿಶೇಷವಾದ ದಿನ. ಈ ವರ್ಷದಲ್ಲೇ ಅತ್ಯಂತ ಸಂತೋಷದ ದಿನ ಬಂಗಾರ ಕೊಳ್ಳಲಿಕ್ಕೆ ನಿಮಗೆ 18ನೇ ತಾರೀಕು. 1 + 8 = 9 ಅಂದರೆ ಕುಜ. ಅವತ್ತು ಮೃಗಶಿರ ನಕ್ಷತ್ರ, ಮಹಾನಕ್ಷತ್ರ, ಅದಕ್ಕೆ ಅಧಿಪತಿನೂ ಕುಜ. ಹಾಗಾಗಿ ಸಾಧ್ಯವಾದಷ್ಟು ಅವತ್ತು ಬಂಗಾರವನ್ನು, ಎಷ್ಟು ಶಕ್ತಿ ಇದೆಯೋ ನಿಮ್ಮ ಭಗವಂತ ಒಬ್ಬೊಬ್ರಿಗೂ ಒಬ್ಬೊಂದು ಶಕ್ತಿ ಕೊಟ್ಟಿರ್ತಾರೆ. ನಿಮ್ಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಶಕ್ತಿ ಕೊಟ್ಟು ಅದು ಬಂಗಾರ ಅಂತದ್ದು ಮನೆ ನಡಿ. ಆ ಬಂಗಾರ ಯಾವತ್ತೂ ಕಳಿಯಲ್ಲ. ನೀವು ಮನೆ ಬಿಟ್ಟು ಯಾವತ್ತೂ ಗಿರಿವಿ ಅಂಗಡಿಗೆ ಹೋಗಲ್ಲ, ಅದು ನಿಮ್ಮ ಮನೆಯಲ್ಲೇ ನಿಂತೆ, ಅದರಿಂದ ನಿಮಗೆ ಸೌಭಾಗ್ಯ ಹೆಚ್ಚಾಗುತ್ತೆ. ಅದೊಂದು ಮಾಡಿ ಖಂಡಿತ. ಜೊತೆಗೆ ಇದು ಶ್ರಾವಣ ಮಾಸ ಆದ್ದರಿಂದ ಶ್ರಾವಣ ಶನಿವಾರಗಳು ಗೋವಿಂದನಿಗೆ ಭಾಳ ಪ್ರೀತಿ. ಗೋವಿಂದ ಗೋವಿಂದ ಅಂತ ಎಷ್ಟೋ ಜನ ಭಿಕ್ಷಾಟನೆ ಮಾಡಿ ಭೋಜನವನ್ನು ಮಾಡುವಂಥ ಪದ್ಧತಿನ ಇವಾಗಲೂ ಇಟ್ಕೊಂಡಿದ್ದಾರೆ. ದೊಡ್ಡ ದೊಡ್ಡ ಆಫೀಸರ್ಗಳು ಕೂಡ ನಾನು ನೋಡ್ತೇನೆ, ಭಿಕ್ಷೆಯನ್ನು ಮಾಡಿ ಆ ಅಕ್ಕಿಯಿಂದ ಅನ್ನ ಮಾಡ್ಕೊಂಡು ತಿಂತಾರೆ. ಅದು ಆ ಸ್ವಾಮಿ ಮೇಲಿರ್ತಕ್ಕಂಥ ಭಕ್ತಿ. ಅವರು ಭಿಕ್ಷಾಟನೆ ಮಾಡ್ತಾ ಇದ್ರೆ ಅವ್ರ ಗತಿ ಇಲ್ಲದೆ ಭಿಕ್ಷಾಟನೆ ಮಾಡ್ತಾ ಇಲ್ಲ. ಆ ಭಿಕ್ಷೆಯಲ್ಲಿ ಬಂದಂತಹ ಅಕ್ಕಿಯಿಂದ ಅಥವಾ ಧಾನ್ಯದಿಂದ ಅವರು ಭೋಜನವನ್ನು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕೆ ಬರ್ತಾರೆ. ಹಾಗಾಗಿ ಭಿಕ್ಷೆಗೆ ಬಂದವ್ರನ್ನ ಯಾರನ್ನೂ ವಾಪಸ್ ಕಳಿಸ್ಬೇಡಿ. ನಿಮಗೇನು ಶಕ್ತಿ ಇದೆಯೋ ಅದನ್ನು ಕೊಡಿ. 1 ಇಡಿ ಅಕ್ಕಿ ಕೊಟ್ಟರು ಸಾಕು, ಅದು ನಿಮಗೆ 1000 ಇಡಿ ಆಗುತ್ತೆ. ಮೂಟೆಗಳ ಗಟ್ಟಲೆ ನಿಮ್ಮ ಮನೆಗೆ ಫಲ ಪ್ರಸಿದ್ಧವಾಗಿ ಬಂದು ಸೇರುತ್ತೆ. ಭಗವಂತ ಆ ರೂಪದಲ್ಲಿ ನಿಮಗೆ ಕೊಡ್ತಾನೆ. ಹಾಗಾಗಿ 2ನೇ ತಾರೀಕು ಆಗಸ್ಟ್ನೇ ತಿಂಗಳಲ್ಲಿ 1ನೇ ಶ್ರಾವಣ ಶನಿವಾರ, 9ನೇ ತಾರೀಕು 2ನೇ ಶ್ರಾವಣ ಶನಿವಾರ, 16ನೇ ತಾರೀಕು 3ನೇ ಶ್ರಾವಣ ಶನಿವಾರ, 23ನೇ ತಾರೀಕು 4ನೇ ಶ್ರಾವಣ ಶನಿವಾರ. ಈ 4 ಶ್ರಾವಣ ಶನಿವಾರದಂದು ಕೂಡ ಶನೀಶ್ವರನ ರಿಟೇಕ್. ಈ 4 ಶ್ರಾವಣ ಶನಿವಾರದಂದು ಕೂಡ ನೀವು ವೆಂಕಟೇಶ್ವರನ ಆರಾಧನೆ ಮತ್ತು ವಿಷ್ಣುವಿನ ಆರಾಧನೆ ಮಾಡುವಂಥದ್ದು. ಭಿಕ್ಷಾಟನೆ ಮಾಡಿ ಬಂದಂಥ ಅಕ್ಕಿಯಲ್ಲಿ ಪ್ರಸಾದವನ್ನು ತಿನ್ನೋದ್ರಿಂದ ಖಂಡಿತ ನಿಮಗೆ ಯಥೇಚ್ಛವಾದಂಥ ಪುಣ್ಯ ಫಲ ಅನ್ನುವಂಥದ್ದು ಲಭಿಸುತ್ತೆ. ಆ ಪುಣ್ಯ ಫಲದಿಂದ ವಿಶೇಷವಾದ ಫಲವನ್ನು ನೀವು ಅನುಭವಿಸ್ತೀರ. ಓವರಾಲ್ ನೋಡೋದಾದರೆ ಈ ತಿಂಗಳು ಸಾಧ್ಯವಾದಷ್ಟು ಕೂಡ ನೀವು ಒಂದು ಶನೀಶ್ವರನ ದೇವಸ್ಥಾನಕ್ಕೆ ತಿಂಗಳಲ್ಲಿ 1 ದಿನ ಹೋಗಿ ತೈಲಾಭಿಷೇಕ ಮಾಡಿಸಿ. ಜೊತೆಗೆ ಕುಜ ಬಲಹೀನ ಆದ್ದರಿಂದ 7ನೇ ತಾರೀಕು ಅಂಗಾರಕ ಜಯಂತಿ ದಿನ ಕುಜನಿಗೆ ಪೂಜೆ ಮಾಡಿಸಿ ಸುಬ್ರಹ್ಮಣ್ಯನ ದರ್ಶನ ಮಾಡಿ. ಈ 2 ಭಾಳ ವಿಶೇಷವಾಗಿ ನಾನು ತಿಳಿಸ್ತೀನಿ. ಜೊತೆಗೆ ಶ್ರಾವಣ ಶನಿವಾರದಿಂದ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಿಮ್ಮ ರಾಶ್ಯಾಧಿಪತಿ ಬಲಿಷ್ಠನಾಗಿ ಮತ್ತಷ್ಟು ಮಗದಷ್ಟು ಶುಭ ಫಲವನ್ನು ನಿಮಗೆ ಕೊಡ್ತಾನೆ. ಭಯಪಡೋ ಅವಶ್ಯಕತೆ ಇಲ್ಲ. ರಾಶಿಯಿಂದ ಶುಕ್ರ ದ್ವಿತೀಯ ಮತ್ತು ನವಮಾಧಿಪತಿ ಅಂತ ಶುಕ್ರ ಲಾಭಸ್ಥಾನದಲ್ಲಿದ್ದರೆ, ಗುರು ನಿಮಗೆ ದಶಮ ಸ್ಥಾನದಲ್ಲಿದ್ದು ಒಳ್ಳೆ ಫಲ ಕೊಡ್ತಾರೆ. ನಿಮ್ಮ ರಾಶಿಯಾಧಿಪತಿ ಬುಧ ಮಾತ್ರ ಬಲಹೀನನಾಗಿದ್ದಾನೆ. ಕುಜನು ನಿಮಗೆ ಬಲಿಷ್ಠವಾದ ಫಲ ಕೊಡ್ತಾರೆ. ಸೂರ್ಯ 17ನೇ ತಾರೀಕುವರೆಗೂ ಲಾಭಸ್ಥಾನದಲ್ಲಿದ್ದು 17ನೇ ತಾರೀಕು ನಂತರ ನಷ್ಟಕ್ಕೆ ಬಂದರೂ ಸ್ವಕ್ಷೇತ್ರವಾದ್ದರಿಂದ ನಿಮ್ಮ ರಾಶಿಯಾಧಿಪತಿ ಬುಧನಿಗೆ ಸೂರ್ಯ ಮಿತ್ರನಾದ್ದರಿಂದ ಬುಧನಿಂದ ಯಾವುದೇ ಕೆಟ್ಟ ಫಲಗಳು ನಿಮಗೆ ಸಿಗೋದಿಲ್ಲ. ಯಾವುದ್ರ ಬಗ್ಗೆನೂ ಚಿಂತೆ ಮಾಡದೆ ಧೈರ್ಯವಾಗಿ ನೀವು ಭಗವಂತನ ಆಶೀರ್ವಾದ ನೀವು ಪಡ್ಕೋತೀರಾ. ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನ್ನೋಂಥದ್ದು ಖಂಡಿತ ಕಾಣ್ತೀರಾ. ಸುಖಿ ಅನ್ನುವಂತಹ ಮಾತನ್ನು ನೀವು ನಿಮ್ಮ ಒಂದು ತಲೆಯಲ್ಲಿ ಫೀಡ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲಲ್ಲಿ ಅಲಾರಾಮ್ ಫೀಡ್ ಮಾಡ್ಕೊಳ್ಳಿ. ಅಲಾರಾಮ್ ಹೊಡಿತು ಅಂತಂದ್ರೆ ಅದರಲ್ಲಿ ಸುಖಿ ಅಂತ ಬರಬೇಕಂದ್ರೆ ನೀವು ಯಾವಾಗಲೂ ಸುಖವಾಗೇ ಇರ್ತೀರಾ. ಆ ಸುಖ ಅನ್ನುವಂಥದ್ದು ಭಗವಂತ ನಿಮಗೆ ಕೊಡ್ತಾನೆ. ನೀವು ಬಯಸದೇ ಇರತಕ್ಕಂಥ ಭಾಗ್ಯಗಳನ್ನು ನಿಮಗೆ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.